ನಮಸ್ಕಾರ ಸ್ನೇಹಿತರೆ, ಸಾಕಸಂತ ಚಾನಲ್ಗೆ ಸ್ವಾಗತ. ನಾನು ಹೊಸ ಜಾಬ್ ಅಪ್ಡೇಟ್ ಇಟ್ಕೊಂಡು ಮುಂದೆ ಬಂದಿ ಅಂತ ಹೇಳ್ಬೋದು. ಡಿಸಿ ಆಫೀಸ್ ಜಾಬ್ ಇದು ಅಂತ ಹೇಳ್ಬೋದು. ಪಿಯೋನ್ ಕೆಲಸಕ್ಕೆ ಇವಾಗ ಜಾಬ್ ಓಪನಿಂಗ್ ಇದೆ. ಯಾವುದೇ ರೀತಿ ಎಕ್ಸಾಮ್ ಇರಲ್ಲ, ನೇರ ನೇಮಕಾತಿ ಇರುತ್ತೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲೇ ಜಾಬ್ ಇರುತ್ತೆ. 26 ಜಾಬ್ಗಳಿಗೆ ಕಾಲ್ಫರ್ ಮಾಡಿದ್ದಾರೆ. ಈ ವಿಡಿಯೋಲಿ ಸಂಕ್ಷಿಪ್ತವಾದ ಸಂಪೂರ್ಣ ಮಾಹಿತಿಯನ್ನು ಕೊಡಲು ಬಯಸ್ತೇನೆ ಸ್ನೇಹಿತರೆ. ಆ ಕಾರಣಕ್ಕೋಸ್ಕರ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಅಂದ್ರೆ ವಿಡಿಯೋ ಸಂಪೂರ್ಣ ನೋಡಿ, ನಿಮಗೆ ಕರೆಕ್ಟ್ ಆಗಿ ಸಂಕ್ಷಿಪ್ತವಾದ ಮಾಹಿತಿ ಸಿಗುತ್ತೆ. ಏನಂತ ಅಂದ್ರೆ ಈ ಜಾಬ್ಗಳು ಎಲ್ಲಿರುತ್ತೆ, ಯಾವ ಡಿಸಿ ಕಚೇರಿ, ಆಯ್ತಾ, ಹೇಗೆ ಅಪ್ಲೈ ಮಾಡೋದು, ಏನ್ ಡಾಕ್ಯುಮೆಂಟ್ಸ್ ಬೇಕು, ಯಾರ್ಯಾರು ಅಪ್ಲೈ ಮಾಡ್ಬೋದು, ಎಷ್ಟು ವಿದ್ಯಾರ್ಹತೆ ಬೇಕು, ಅಥವಾ ಏನ್ ವಯೋಮಿತಿ ಅವರು ಅಪ್ಲೈ ಮಾಡ್ಬೋದು, ಎಲ್ಲ ಮಾಹಿತಿ ಇರುತ್ತೆ. ಆಯ್ತಾ, ವಿಡಿಯೋನ ಸಂಪೂರ್ಣ ನೋಡಿ ಅಂತ ಹೇಳ್ತಾ ಬನ್ನಿ ಬಿಡೋಣ. ಈಸಿಯಾಗಿ 2 ರಿಂದ 3 ನಿಮಿಷದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ತಗೊಂಡ್ಬರ್ತೀನಿ. ಬನ್ನಿ ಬಿಡೋಣ, ಶುರು ಮಾಡೋಣ. ಡಿಸಿ ಆಫೀಸ್ ಜಾಬ್ಗಳು ಇದು ಪಿಯೋನ್ ಜಾಬ್ಗಳಾಗಿರುತ್ತೆ. ಯಾವುದೇ ರೀತಿ ಎಕ್ಸಾಮ್ ಇರಲ್ಲ, ನೇರ ನೇಮಕಾತಿ ಆಗಿದೆ. ಜಿಲ್ಲಾಧಿಕಾರಿ ಕಚೇರಿಗಳ ಜಾಬ್ಗಳು ಅಂತ ಕೂಡ ಕರೀತಾರೆ. 26 ಜಾಬ್ಗಳು ಕಾಲ್ಫರ್ ಆಗಿದೆ. 47,560ವರೆಗೂ ಸ್ಯಾಲರಿ ಸಿಗುತ್ತೆ. 18 ವರ್ಷದಿಂದ 55 ವರ್ಷದ ವಯೋಮಿತಿ ಒಳಗಿರೋರು ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು. OBC ಅವರಿಗೆ 3 ವರ್ಷದ ವಯಸ್ಸಿನ ವಿಶ್ರಾಂತಿ ಹಾಗೂ SC/ST ಅವರಿಗೆ 5 ವರ್ಷದ ವಯಸ್ಸಿನ ವಿಶ್ರಾಂತಿ ಸಿಗುತ್ತೆ. ಸೆಲೆಕ್ಷನ್ ಕ್ಯಾಟಗರಿ ಬಂದ್ಬಿಟ್ಟು ಕನ್ನಡ ಓದಲು ಬರೆಯಲು ಬರಲೇಬೇಕು ಹಾಗೂ ವಿದ್ಯಾರ್ಹತೆ ಬಂದ್ಬಿಟ್ಟು 5ನೇ ಕ್ಲಾಸ್, 7ನೇ ಕ್ಲಾಸ್, 10ನೇ ಕ್ಲಾಸ್ ಪಾಸ್ ಆಗಿರೋರು ಯಾರು ಬೇಕಾದ್ರೂ ಅಪ್ಲೈ ಮಾಡುವುದು. ಆಫ್ಲೈನ್ಗೆ ಹೋಗಿ ಅರ್ಜಿ ಅಂದ್ರೆ ಆಫೀಸ್ಗೆ ಹೋಗಿ ಅರ್ಜಿನ ಸಲ್ಲಿಸಬೇಕು. ಆನ್ಲೈನ್ ಅರ್ಜಿ ಇಲ್ಲದಲ್ಲಿ ಸಲ್ಲಿಸಕ್ ಆಗಲ್ಲ. ಅರ್ಜಿ ಬಂದ್ಬಿಟ್ಟು 6/11/2024 ಇಂದ 5/12/2024. ಇವಾಗ ಜಸ್ಟ್ ಅರ್ಜಿ ಓಪನಿಂಗ್ ಕಾಲ್ಫರ್ ಆಗಿದೆ. ನಿಮ್ಗೆ ಗೊತ್ತಿರೋಲ್ಲಿ ನಿಮ್ಗೆ ಯಾರು ವಿದ್ಯಾರ್ಥಿ ಇದ್ರಲ್ಲಿ ಒಳಗಿರೋರು ಅಪ್ಲೈ ಮಾಡ್ಬೋದು. ಅಂದ್ರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ವಿಡಿಯೋಗೆ ಇಷ್ಟ ಆದ ಒಂದು ಲೈಕ್ ಕೂಡ ಮಾಡಿರಿ. ಚಿತ್ರದುರ್ಗ ಡಿಸಿ ಕಚೇರಿಲಪ್ಪ ಜಾಬ್ಗಳಿರೋದು. ಅರ್ಜಿನ ಸಲ್ಲಿಸೋದು, ಅರ್ಜಿ ಸಲ್ಲಿಸಕ್ಕೂ ಕೂಡ ಅದ್ರ ಬಗ್ಗೆ ನಿಮ್ಗೊಂದು ಫಾರ್ಮ್ ಬೇಕು ಅಂದ್ರೆ ಅಲ್ಲೇ ಹೋಗಿ ಅರ್ಜಿನ ತಗೊಳ್ಳಿ, ನೀವೆಲ್ಲ ಫಿಲ್ಅಪ್ ಮಾಡಿ ಅಲ್ಲೇ ಸಲ್ಲಿಸ್ಬಿಡಿ. ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಏನೇನ್ ಬೇಕು ಅಂದ್ರೆ ಪಾಸ್ಪೋರ್ಟ್ ಸೈಜಿನ 3 ಫೋಟೋಗಳು, ಬರ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡು. ಆವಾಗಲೇ ಹೇಳಿದಾಗ OBC ಅವರಿಗೆ 3 ವರ್ಷದ ವಯಸ್ಸಿನ ವಿಶ್ರಾಂತಿ ಅಂದ್ರೆ 18 ವರ್ಷದಿಂದ 57ವರೆಗೂ ಅಪ್ಲೈ ಮಾಡಬಹುದು. SC/ST ಅವರಿಗೆ ಇನ್ನು 60 ವರ್ಷದವರೆಗೂ ಅಪ್ಲೈ ಮಾಡಬಹುದು. ಮಾಜಿ ಸೈನಿಕರಿಗೆ 10 ವರ್ಷದ ವಯಸ್ಸಿನ ವಿಶ್ರಾಂತಿ ಕೂಡ ಇರುತ್ತೆ. ಇದು ಎಲ್ಲ ಡಿಸಿ ಆಫೀಸ್ ಜಾಬ್ಗಳ ಬಗ್ಗೆ ಮಾಹಿತಿ ಆಯ್ತು. ಇದೇ ತರ ಹೊಸ ಮಾಹಿತಿಗಳನ್ನ ಕೊಳ್ಳ ಬರುತ್ತೆ. ಹೊಸ ಏನೇ ಡೀಟೇಲ್ಸ್ ಬೇಕು, ಸರ್ಕಾರೇತರ ಜಾಬ್ಗಳು, ಏನೋ ಪ್ರೈವೇಟ್ ಜಾಬ್ಗಳ ಬಗ್ಗೆ ಮಾಹಿತಿ, ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ಮಾಹಿತಿ ಇರ್ಬೋದು. ಎಲ್ಲ ಹೊಸ ಅಪ್ಡೇಟ್ಗಳನ್ನ ಹಾಕೊಂಡು ಬರುತ್ತೆ. ಅದ್ಯಾವುದು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೌನ್ ಓದ್ಬಿಟ್ರೆ ಆಲ್ ಆಪ್ಷನ್ ಹೋದ್ರೆ ನಿಮಗೆ ಆಲ್ ಅಲ್ಲಿ ನಿಮಗೆ ಹೊಸ ಅಪ್ಡೇಟ್ಗಳು ಕೂಡ ನನ್ನ ಅಕೌಂಟ್ ಅಲ್ಲಿ ಬರುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನೀವು ಫಸ್ಟ್ ಹೋಗಿ ಜಾಬ್ಗೆ ಅಪ್ಲೈ ಮಾಡಿ. ನಿಮ್ಗೆ ಗೊತ್ತಿರೋಲ್ಲಿ, ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಸಂಬಂಧಿಕರಲ್ಲಿ ನಿಮ್ಗೆ ಗೊತ್ತಿರೋ ಯಾರಿಗೆ ಜಾಬಿನ ಅವಶ್ಯಕತೆ ಇದೆ ಅಂತ ಅವ್ರಿಗೆ ಆದಷ್ಟು ವಿಡಿಯೋನ ಶೇರ್ ಕೂಡ ಮಾಡಿ. ಇದರಿಂದ ಯಾರಿಗೊಬ್ರಿಗೆ ಕೆಲಸದ ಅವಶ್ಯಕತೆ ಇರುತ್ತೆ, ಅವಕಾಶ ಸಿಕ್ಕಂಗಾಗುತ್ತೆ. ಅವರು ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಅರ್ಜಿನ ಸಲ್ಲಿಸಬೇಕಾದ್ರೆ ನೀವು ಒಂದೇ ಮಾಹಿತಿ ಅಂದ್ರೆ ನೋಟಿಫಿಕೇಶನ್ ಓದ್ಕೊಳ್ಳಿ. ನೀವು ಆಫ್ಲೈನ್ ಅರ್ಜಿ ಅಂದ್ರೆ ಕೂಡ ಅಲ್ಲಿ ಹೋಗಿ ಆದಷ್ಟು ತಿಳ್ಕೊಳ್ಳಿ. ನಿಮಗೆ ಜಾಬ್ ಸೂಟ್ ಆಗುತ್ತೆ ಅಂತಂದ್ರೆ ಮಾತ್ರ ಅಪ್ಲೈ ಮಾಡಿ. 10 ರಿಂದ 15, 20 ವರ್ಷ ಅದೇ ಕೆಲಸನ ಮಾಡಬೇಕು. ನೆನಪಿರ್ಲಿ ಸ್ನೇಹಿತರೆ, 20 ವರ್ಷ ಒಂದೇ ಕೆಲಸ ಮಾಡೋರಿಗೆ ಯಾವಾಗಾದ್ರೂ ಬೇಜಾರಾಗ್ಬೋದು, ಬೋರ್ ಆಗ್ಬೋದು. ಅಪ್ಪ ನಂಗೆ ಸಾಕು ಈ ಕೆಲಸ ಅಂತ ಅನಿಸ್ಬೋದು. ಅವತ್ತಿಗೆ ಹೋಗಿ ಬೇಜಾರು ಮಾಡ್ಕೊಳ್ಳೋಕ್ಕಿಂತ ಇಷ್ಟವಾದ ಕೆಲಸನ ನಿರ್ದಿಷ್ಟ ಸಮಯಕ್ಕಿಂತ ಜಾಸ್ತಿ ಮಾಡಿ 60 ವರ್ಷದವರೆಗೂ ಮಾಡ್ಬೇಕಾಗತ್ತೆ. ಗೌರ್ಮೆಂಟ್ ಕೆಲಸ ಕೂಡ ಬಿಡಕ್ ಮನ್ಸು ಆಗಲ್ಲ, ಒಳ್ಳೆ ಕೆಲಸಗಳು ಕೂಡ ಅಲ್ವಾ. ಆ ಕಾರಣಕ್ಕೋಸ್ಕರ ನೋಡಿ, 7ನೇ ಕ್ಲಾಸ್, 5ನೇ ಕ್ಲಾಸ್, 10ನೇ ಕ್ಲಾಸ್ ಒಳಗೆ ಪಾಸ್ ಆಗಿರೋರಿಗೆ ಯಾರು 47,560 ಸಂಬಳ ಕೊಡ್ತಾರಲ್ವಾ, ಇದು ಒಂದು ಒಳ್ಳೆ ಸದಾವಕಾಶ ಅಂತ ಹೇಳ್ತಾ ಇದೇ ತರ ಹೊಸ ಜಾಬ್ ಅಪ್ಡೇಟ್ಗಳನ್ನ ಕೊಂಡು ಬರ್ತದೆ. ಅದನ್ನು ಮಿಸ್ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್. ನೆಕ್ಸ್ಟ್ ಹೊಸ ವಿಡಿಯೋಗಳು ಇಟ್ಕೊಂಡು ನಾವು ಹೊಸ ಜಾಬ್ ಅಪ್ಡೇಟ್ ಇರ್ಬೋದು ಅಥವಾ ಯಾವುದೋ ಹೊಸ ನೋಟಿಫಿಕೇಶನ್ ಬಗ್ಗೆ ನಾನು ಮಾಹಿತಿ ಕೊಡಲು ನೆಕ್ಸ್ಟ್ ವಿಡಿಯೋಲಿ ನಮ್ಗೆ ಹೊಸದಾಗಿ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.